ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯಲ್ಲಿ ಮಟ್ಟಿಕಲ್ನಲ್ಲಿ ನಡೆದಂಥ ಆಕ್ಷೇಪಾರ್ಹ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ತಲೆದಂಡ ಮಾಡಲಾಗಿದೆ. ಮಟ್ಟಿಕಲ್ನಲ್ಲಿ ಆಕ್ಷೇಪಾರ್ಹ ಬ್ಯಾನರ್ ಹಾಕಿದ್ರು ಅನ್ನೋ ವಿಚಾರಕ್ಕೆ ಈಗಾಗಲೇ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಯಾರು ಆ ಅಧಿಕಾರಿ ಮತ್ತು ಸಿಬ್ಬಂದಿ? ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ, ಯಾರನ್ನು ತಲೆದಂಡ ಮಾಡಲಾಗಿದೆ ಅಂತಂದೇಳಿ. ಇದು ಒನ್ ಕನ್ನಡ ನ್ಯೂಸ್ನ ಬಿಗ್ ಬ್ರೇಕಿಂಗ್. ದಾವಣಗೆರೆಯಲ್ಲಿ ಆಕ್ಷೇಪಾರ್ಹ ಬ್ಯಾನರ್ ವಿಚಾರ. PSI ಸೇರಿ 3 ಪೊಲೀಸರ ಅಮಾನತು. RMC ಯಾರ್ಡ್ PSI ಪೇದೆ ಬೀಟ್ ಪೇದೆ ಅಮಾನತು. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತನ್ನು ಮಾಡಲಾಗಿದೆ. ಮಟ್ಟಿಕಲ್ನಲ್ಲಿ ಆಕ್ಷೇಪಾರ್ಹ ಬ್ಯಾನರ್ ಅಳವಡಿಕೆ ವಿಚಾರ. ಆಗಸ್ಟ್ 28ರ ರಾತ್ರಿ ನಡೆದ ಘಟನೆಗೆ ಪೊಲೀಸರ ತಲೆದಂಡ. ಸೂಕ್ಷ್ಮ ವಿಚಾರ ನಿರ್ವಹಣೆಯಲ್ಲಿ ವಿಫಲ ಎಂಬ ಕಾರಣ. PSI ಸಚಿನ್ ಬಿರಾದಾರ್ ಸೇರಿ 3 ಅಮಾನತು. DYSP CPIಗೆ ಮೆಮೊ ಕೊಟ್ಟ ಹಿರಿಯ ಅಧಿಕಾರಿಗಳು. ಇದು ಮಟ್ಟಿಕಲ್ ಘಟನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್. PSI ಸೇರಿ 3 ಅಮಾನತು ಮಾಡಲಾಗಿದೆ. ದಾವಣಗೆರೆಯಲ್ಲಿ ಆಕ್ಷೇಪಾರ್ಹ ಬ್ಯಾನರ್ ವಿಚಾರಕ್ಕೆ ಅಮಾನತು. PSI ಸೇರಿ 3 ಪೊಲೀಸರ ಅಮಾನತನ್ನು ಮಾಡಲಾಗಿದೆ. RMC ಯಾರ್ಡ್ PSI ಪೇದೆ ಬೀಟ್ ಪೇದೆ ಅಮಾನತು. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತನ್ನು ಮಾಡಲಾಗಿದೆ. ಮಟ್ಟಿಕಲ್ಲಲ್ಲಿ ಆಕ್ಷೇಪಾರ್ಹ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಈಗಾಗಲೇ 3 ಅಧಿಕಾರಿಗಳನ್ನು ತಲೆದಂಡ ಮಾಡಲಾಗಿದೆ. ಆಗಸ್ಟ್ 28ರ ರಾತ್ರಿ ನಡೆದ ಘಟನೆಗೆ ಪೊಲೀಸರ ತಲೆದಂಡ. ಸೂಕ್ಷ್ಮ ವಿಚಾರ ನಿರ್ವಹಣೆಯಲ್ಲಿ ವಿಫಲ ಎಂಬ ಕಾರಣ. PSI ಸಚಿನ್ ಸೇರಿ 3 ಅಮಾನತು. DYSP CPIಗೆ ಮೆಮೊ ಕೊಟ್ಟ ಅಧಿಕಾರಿಗಳು. ಇದು ದಾವಣಗೆರೆಯ ಮಟ್ಟಿಕಲ್ನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಆಗಸ್ಟ್ 28ರ ರಾತ್ರಿ ಆಕ್ಷೇಪಾರ್ಹ ಬ್ಯಾನರ್ಗೆ ಸಂಬಂಧಪಟ್ಟಂತೆ ಏನು ಮಟ್ಟಿಕಲ್ನಲ್ಲಿ ಜನಸಮೂಹ ಸೇರಿತ್ತು, ಆ ಜನಸಮೂಹ ಸೇರಲಿಕ್ಕೆ ಕಾರಣ ಅಲ್ಲಿಯ ಅಧಿಕಾರಿಗಳು PSI ಮತ್ತು ಬೀಟ್ ಪೊಲೀಸ್ ಮಹಿಳಾ ಪೊಲೀಸ್ ಸೇರಿದಂತೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಕಾರಣ ಅಂತೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಒಂದು ವರದಿಯನ್ನು ರೆಡಿ ಮಾಡಿ ಆ 3 ತಲೆದಂಡವನ್ನು ಮಾಡಿದ್ದಾರೆ. RMC ಯಾರ್ಡ್ನ ಸಚಿನ್ ಬಿರಾದಾರ್, SB ಕಾನ್ಸ್ಟೇಬಲ್ ಷಣ್ಮುಖ ಸೇರಿದಂತೆ ಮಹಿಳಾ ಪೇದೆಯನ್ನು ಈಗಾಗಲೇ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಮಟ್ಟಿಕಲ್ನಲ್ಲಿ 28ನೇ ತಾರೀಕು ಬೆಳಗ್ಗೆನೇ ಏನು ಒಂದು ಪೋಸ್ಟರನ್ನು ಹಾಕಿದ್ರು, ಪೋಸ್ಟರನ್ನು ಗಮನ ಹರಿಸಿ ಸೂಕ್ಷ್ಮವಾಗಿ ತೆರವುಗೊಳಿಸುವಂಥ ಕೆಲಸವನ್ನು ಅಲ್ಲಿ ಆ ಸಿಬ್ಬಂದಿಗಳು ಮಾಡಬೇಕಿತ್ತು. ಆದರೆ ಮಾಡಿಲ್ಲ ಅಂತಂದೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡು ಅವರನ್ನು ತಲೆದಂಡವನ್ನು ಮಾಡಿರುವಂಥದ್ದು. ಕಳೆದ ವರ್ಷ ಕೂಡ 2024 ಕೂಡ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಕೋಮು ಸಂಘರ್ಷವನ್ನು ಉಂಟಾಗಿತ್ತು. ಆ ಕೋಮು ಸಂಘರ್ಷದ ಹಿನ್ನೆಲೆ ದಾವಣಗೆರೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದರ ನಡುವೆ ಅಲ್ಲಿಯ ಸಿಬ್ಬಂದಿ ಈ ಒಂದು ಏನು ಅಫ್ಜಲ್ ಖಾನನ್ನು ಬ್ಯಾನರನ್ನು ಏನು ಹಾಕಿದ್ರು, ಛತ್ರಪತಿ ಶಿವಾಜಿ ಅಫ್ಜಲ್ ಖಾನನ್ನು ಕೊಲ್ಲುವಂಥ ಒಂದು ಬ್ಯಾನರನ್ನು ಏನು ಹಾಕಿದ್ರು, ಅದನ್ನು ಸೂಕ್ಷ್ಮವಾಗಿ ತೆರವುಗೊಳಿಸಬೇಕಿತ್ತು. ಅಷ್ಟು ಜನ ಸೇರೋ ಮಟ್ಟಿಗೆ ಯಾಕೆ ಬಿಟ್ಟರು ಅಂತಂದೇಳಿ ಈಗ ಪೊಲೀಸರ ಹಿರಿಯ ಅಧಿಕಾರಿಗಳ ಪ್ರಶ್ನೆ ಆಗಿದೆ. ಹಾಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು 2 ದಿನಗಳಿಂದ ಕೂಡ ದಾವಣಗೆರೆಯಲ್ಲಿ ತುಂಬ ಡೆವಲಪ್ಮೆಂಟ್ ನಡೀತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಒಬ್ಬ ಹಿಂದೂ ಮುಖಂಡ ಸತೀಶ್ ಪೂಜಾರಿಯನ್ನು ಬಂಧನವನ್ನು ಮಾಡಿದರು. ನಂತರ ತಡರಾತ್ರಿ ಬಿಡುಗಡೆಯನ್ನು ಮಾಡಿದರು. ಪುನಃ ಇವತ್ತು ಬೆಳಗ್ಗೆ ಅವರನ್ನು ಬಂಧನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಟ್ಟಿಕಲ್ನಲ್ಲಿ ಏನು ಫ್ಲೆಕ್ಸನ್ನು ಅಳವಡಿಸಿದ್ರು, ಅಲ್ಲಿ ಪೊಲೀಸರ ಅನುಮತಿಯನ್ನು ತೆಗೆದುಕೊಂಡು ಅಳವಡಿಸಬೇಕಿತ್ತು ಅಂತಂದೇಳಿ ಅಲ್ಲಿಯ ಪೊಲೀಸರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದೇಳಿ ಈಗಾಗಲೇ ಅಧಿಕಾರಿಗಳು ಒಂದು ವರದಿಯನ್ನು ತಯಾರು ಮಾಡಿ ಆ 3 ಅಧಿಕಾರಿಗಳನ್ನು, ಒಬ್ಬ PSI ಸೇರಿ 2 ಸಿಬ್ಬಂದಿಯನ್ನು ಈಗಾಗಲೇ ಅಮಾನತನ್ನು ಮಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದ ಬ್ಯಾನರ್ಗಳು ಇದ್ದರೂ ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯ PSI CPI ಸೇರಿದಂತೆ ಅಲ್ಲಿಯ ಬೀಟ್ ಪೊಲೀಸರು ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಅಂತೇಳಿ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರುವ ತಿಂಗಳಲ್ಲಿ ಒಂದು ಏನು ಈದ್ ಮಿಲಾದ್ ಇದೆ, ಈದ್ ಮಿಲಾದ್ ಆಗಿರ್ಬೋದು ಅಥವಾ ಗಣೇಶ ವಿಸರ್ಜನೆ ಆಗಿರ್ಬೋದು, 2 ಸಂದರ್ಭದಲ್ಲೂ ಕೂಡ ಆಕ್ಷೇಪಾರ್ಹ ಬ್ಯಾನರ್ಗಳನ್ನು ಯಾರು ಕೂಡ ಹಿಡಿಬಾರ್ದು ಅಂತೇಳಿ SP ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸೌಹಾರ್ದ ಸಭೆಯನ್ನು ಮಾಡಿ ಅವರಿಗೆ ತಿಳಿಸಬೇಕು ಅಂತೇಳಿ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಒಬ್ಬ PSI ಸೇರಿ 3 ತಲೆದಂಡನ ಮಾಡಲಾಗಿದೆ. ಈಗಾಗಲೇ DYSP ಮತ್ತು CPIಗೆ ಮೆಮೊವನ್ನು ಕೊಟ್ಟಿದ್ದಾರೆ. ಯಾಕೆ ತಡರಾತ್ರಿವರೆಗೂ ಕೂಡ ನೀವು ಅದನ್ನು ಡ್ರ್ಯಾಗ್ ಮಾಡಿದ್ರಿ ಅಂತ ಅದಕ್ಕೊಂದು ವರದಿಯನ್ನು ಪ್ರತ್ಯುತ್ತರವನ್ನು ಕೊಡಿ ಅಂತೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಮೆಮೊವನ್ನು ಕೊಟ್ಟಿದ್ದಾರೆ. ಇದು ಈ ಒಂದು ಬ್ರೇಕಿಂಗ್ ನ್ಯೂಸ್ 3 ಅಧಿಕಾರಿಗಳ ಸಸ್ಪೆಂಡ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಮತ್ತೊಂದು ಸುದ್ದಿ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.